ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗೌರಿ ಕಲ್ಯಾಣ ಹಿಂದಿನ ಸಂಚಿಕೆಯಲ್ಲಿ ತೀವ್ರ ಕುತೂಹಲಕಾರಿ ಸಂಚಿಕೆ ಏನು ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಸಂಚಿಕೆ ಆರಂಭದಲ್ಲಿ ಗೌರಿ ಮನೆ ಹಾಗೂ ಗಂಡನ ಮನೆ ಎರಡು ಕಡೆ ದೊಡ್ಡ ಬಿರುಗಾಳಿಯೇ ಎದ್ದಿದೆ. ವಿವೇಕ್ ತನ್ನ ಹೆಂಡತಿಯ ಅಹಂಕಾರ ಮುರಿಯಲು ಹೆಣೆದ ತಂತ್ರ. ಅವರ ಅತ್ತೆ ಸವಿತಾ ಅವರು ತವರು ಮನೆಗೆ ಹೋಗಿ ಮಾಡಿದ ತೀವ್ರ ಅವಮಾನ, ಅನಿಕೇತ್ ಮತ್ತು ಚಂಚಲರ ಕುತಂತ್ರದ ಸಂಪೂರ್ಣ ಐಡ್ರಾಮಾ ಇಲ್ಲಿದೆ. ಸಂಚಿಕೆ ಆರಂಭದಲ್ಲಿ ವಿವೇಕ್ ಆಫೀಸಿನಲ್ಲಿ ಇರುವಾಗ ಅವನ ಸ್ನೇಹಿತ ರಾಹುಲ್ ಕಾಲ್ ಮಾಡ್ತಾನೆ. ಏನೋ ವಿವೇಕ್, ನೀನೊಬ್ಬ ಕಾರ್ಪೊರೇಟ್ ಚಾಣಾಕ್ಷ ಕಣೋ. ನಿನ್ನ ಹೆಂಡತಿ ಪ್ರೆಸ್ ಮೀಟ್ ಮಾಡಿ ನಿನ್ನ ಕುಟುಂಬದ ಡ್ಯಾಮೇಜ್ ಕಂಟ್ರೋಲ್ ಮಾಡಿದ್ಲು ಅಂದುಕೊಂಡರೆ ಹೊರಗಡೆ ಜನ ಬೇರೆಯದೇ ಮಾತಾಡ್ತಾ ಇದ್ದಾರೆ. ನೀನೇ ಎದುರಿಸಿ ಅವಳಿಂದ ಈ ರೀತಿ ಸ್ಟೇಟ್ಮೆಂಟ್ ಕೊಡಿಸಿದೀಯಾ ಅಂತ ಜನರು ಗುಸುಗುಸು ಅಂತಿದ್ದಾರೆ ಎಂದು ಕಿಚಾಯಿಸ್ತಾನೆ. ಇದನ್ನು ಕೇಳಿ ವಿವೇಕ್ ಮನಸ್ಸಿನಲ್ಲಿ ಸಂಶಯದ ಬೆಂಕಿ ಉಳಿಯಲು ಶುರುವಾಗುತ್ತದೆ. ಅದೇ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಬರುವ ಚಾಣಾಕ್ಷ ಅನಿಕೇತ್ ವಿವೇಕ್ ತಲೆಯಲ್ಲಿ ವಿಷ ಬೀಜ ಬಿತ್ತುತ್ತಾನೆ. ನೋಡು ವಿವೇಕ್, ಗೌರಿಗೆ ನೀನು ಕೊಟ್ಟಿರೋ ಸ್ವಾತಂತ್ರ್ಯವೇ ಅವಳಿಗೆ ಅಹಂಕಾರ ತಂದಿದೆ. ಅವಳ ಅಪ್ಪನಿಗೆ ಅಷ್ಟು ದೊಡ್ಡ ಕಾಂಟ್ರಾಕ್ಟ್ ಸಿಕ್ಕಿದ್ದಕ್ಕೆ ಅವಳು ಪ್ರೆಸ್ ಮುಂದೆ ನಿಂತು ಬೀಗುತ್ತಿದ್ದಾಳೆ. ಆ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಆದರೆ ಮಾತ್ರ ಅವಳು ಅಹಂಕಾರ ತಗ್ಗಿ ನಿನ್ನ ಬಳಿ ಬಂದು ಸಹಾಯ ಕೇಳ್ತಾಳೆ. ಮಣ್ಣು ಕೆಸರಿನ ಕೆಲಸ ಬಿಟ್ಟು ಮನೆ ಮರ್ಯಾದೆಯೂ ಉಳಿಯುತ್ತೆ ಎಂದು ವಿವೇಕ್ ಈಗೋ ಪ್ರಚೋದಿಸ್ತಾನೆ. ಅನಿಕೇತ್ ಮಾತಿಗೆ ಮರಳಾಗುವ ವಿವೇಕ್ ತಕ್ಷಣ ಮ್ಯಾನೇಜರನನ್ನು ಕರೆದು ಗೌರಿಯ ತಂದೆಗೆ ಸಿಕ್ಕಿದ್ದ ಕಾಂಟ್ರಾಕ್ಟ್ ರದ್ದುಗೊಳಿಸಲು ಆದೇಶಿಸ್ತಾನೆ. ಇತ್ತ ಮನೆಯಲ್ಲಿ ಸರಿತಾ ಮತ್ತು ಚಂಚಲ ಸಂಭ್ರಮಿಸುತ್ತಿದ್ದರೆ ಸವಿತಾ ಕೋಪದಿಂದ ಗೌರಿಯ ತವರು ಮನೆಗೆ ಧಾವಿಸ್ತಾಳೆ. ವೀರಣ್ಣ ಮತ್ತು ಕಾಂತ ಗೌರವದಿಂದ ಬನ್ನಿ ಬೀಗರೆ ಎಂದರು. ಸರಿತಾ ಖಾಲಿ ಚೆಕ್ ಬಿಸಾಕಿ ಕೆಂಡಾಮಂಡಲವಾಗುತ್ತಾಳೆ. ನಿಮ್ಮ ಮಗಳಿಗೆ ಬುದ್ಧಿ ಇಲ್ಲ, ದುಡ್ಡಿನ ಆಸೆ. ದೊಡ್ಡ ಮನೆ ಸೊಸೆಯಾಗಿ ನಮ್ಮ ಮನೆ ಮರ್ಯಾದೆಯನ್ನು ಬೀದಿಯಲ್ಲಿ ಹರಾಜು ಹಾಕ್ತಿದ್ದಾಳೆ. ಈ ಖಾಲಿ ಚೆಕ್ನಲ್ಲಿ ಎಷ್ಟು ಬೇಕೋ ಅಷ್ಟು ಬರೆದುಕೊಳ್ಳಿ, ಆದರೆ ನಿಮ್ಮ ಮಗಳನ್ನು ಈ ಮಣ್ಣಿನ ಕೆಲಸಕ್ಕೆ ಕಳಿಸಬೇಡಿ ಎಂದು ತೀವ್ರವಾಗಿ ಅವಮಾನಿಸ್ತಾಳೆ. ಆದರೆ ವೀರಣ್ಣ ಆ ಚೆಕ್ಕನ್ನು ವಾಪಸ್ ಕೊಟ್ಟು ನಮಗೆ ನಿಮ್ಮ ಬರೀ ಕಾಗದದ ಚೂರು ಬೇಕಾಗಿಲ್ಲ, ನನ್ನ ಮಗಳು ಸಂಸಾರದಲ್ಲಿ ನೆಮ್ಮದಿಯಾಗಿದ್ದರೆ ಅಷ್ಟೇ ಸಾಕು ಎಂದು ಧೈರ್ಯದಿಂದ ಉತ್ತರಿಸ್ತಾರೆ. ಇನ್ನೊಂದೆಡೆ ಗೌರಿ ಖುಷಿಯಿಂದ ತಂದೆಯ ಮನೆಗೆ ಬಂದು ಬನ್ನಿ ಅಪ್ಪ ಕೆಲಸ ಶುರು ಮಾಡೋಣ ಎಂದಾಗ ವೀರಣ್ಣ ಕಣ್ಣೀರಿಡುತ್ತಾ ಬೇಡಮ್ಮ ಗೌರಿ, ನೀನು ಇಲ್ಲಿ ಕೆಲಸ ಮಾಡುವುದು ಬೇಡ. ನಿನ್ನ ಅತ್ತೆ ಬಂದು ನಮಗೆ ಖಾಲಿ ಚೆಕ್ ಕೊಟ್ಟು ಅವಮಾನಿಸಿ ಹೋದರು. ನಿನ್ನ ಸಂಸಾರ ಹಾಳಾಗುವುದು ನಮಗೆ ಬೇಡ. ನೀನು ಗಂಡನ ಮನೆಗೆ ಹೊರಟು ಹೋಗು ಎಂದು ಬೇಡಿಕೊಳ್ತಾರೆ. ತಂದೆ ತಾಯಿ ಈ ಸ್ಥಿತಿ ನೋಡಿ ಗೌರಿಗೆ ತೀವ್ರ ಆಕ್ರೋಶ ಉಂಟಾಗತ್ತೆ. ಅಷ್ಟರಲ್ಲೇ ಕಾಂಟ್ರಾಕ್ಟ್ ಕೊಟ್ಟ ವ್ಯಕ್ತಿ ಅಲ್ಲಿಗೆ ಬಂದು ನಿಮ್ಮ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಆಗಿದೆ, ನಾನು ಕೊಟ್ಟಿದ್ದ ಅಡ್ವಾನ್ಸ್ ಕೂಡ ವಾಪಸ್ ಬೇಕಿಲ್ಲ ಎಂದು ಹೇಳ್ತಾನೆ. ಗೌರಿ ಆಘಾತಗೊಂಡು ಯಾರು ಈ ರೀತಿ ಮಾಡಿಸಿದ್ದು ಎಂದು ಪ್ರಶ್ನಿಸಿದಾಗ ನಿಮ್ಮ ಯಜಮಾನರು ವಿವೇಕ್ ಸಾರ್ ಎಂದು ಆ ವ್ಯಕ್ತಿ ಸತ್ಯ ಬಾಯಿಬಿಡುತ್ತಾನೆ. ಇದನ್ನು ಕೇಳಿದ ಗೌರಿ ಶಾಕ್ ಆಗಿ ರೊಚ್ಚಿಗಿದ್ದು ಕೆಂಡಾಮೆಂಡಲವಾಗ್ತಾಳೆ. ಇತ್ತ ಅನಿಕೇತ್ ಚಂಚಲ, ನಾವು ಹಚ್ಚಿದ ಬೆಂಕಿಯಲ್ಲಿ ವಿವೇಕ್ ಗೌರಿಯ ಸಂಸಾರ ಬೂದಿಯಾಗಬೇಕು, ಆ ಬೂದಿಯ ಮೇಲೆ ನಮ್ಮ ಸಾಮ್ರಾಜ್ಯ ಕಟ್ಟಬೇಕು ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ಗೌರಿ ಏನು ಮಾಡ್ತಾಳೆ, ಅವ್ರ ತಂದೆ ಮನೆಯವ್ರನ್ನ ಹೇಗೆ ಕಾಪಾಡ್ತಾಳೆ, ಹಾಗೆ ಅವ್ರ ಅತ್ತೆ ಮನೆಯವರಿಗೆ ತಕ್ಕ ಹಾಗೆ ಹೇಗೆ ಉತ್ತರ ಕೊಡ್ತಾಳೆ ಮತ್ತು ವಿವೇಕ್ಗೆ ಬುದ್ಧಿ ಕಲಿಸ್ತಾಳೆ. ವಿವೇಕು ತನ್ನ ತಪ್ಪು ತಿಳಿದುಕೊಳ್ತಾನ ಅವ್ರ ಗಂಡ ಅನ್ನೋದು ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಮತ್ತು ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಒತ್ತೋದ್ರಿಂದ ನಿಮಗೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ. ಹಾಗೆ ವಿಡಿಯೋನ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ. ನಿಮಗೆ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿದ್ರೆ ಕತೆ ಸಾರಾಂಶ, ಸ್ಟೋರಿ ಏನು ಅಂತ ಹೇಳಿ ಅರ್ಥ ಆಗುತ್ತೆ. ಹಾಗಾಗಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ, ನಿಮ್ಮ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ನಿಮಗೆ ಯಾವುದು ಇಷ್ಟ ಅಂತ ಹೇಳಿ ಕಾಮೆಂಟ್ ಮಾಡಿ, ಅದ್ರ ಅಪ್ಡೇಟು ಹಾಕ್ತೀನಿ. ಧನ್ಯವಾದಗಳು. ಹೀಗೆ ಪ್ರೋತ್ಸಾಹ ಮಾಡಿ, ಹಾಗೆ ಪೂರ್ತಿ ವಿಡಿಯೋ ವಾಚ್ ಮಾಡಿ. ಥ್ಯಾಂಕ್ ಯು ಫಾರ್ ವೆರಿ ಮಚ್.